स्वागत है आपका अरवन न्यूज में। मैं आपके साथ वासंती कलाल। बीजापुर में राष्ट्रीय रोड सेफ्टी सप्ताह का आयोजन। ट्रैफिक नियम को अपनाकर युवा पीढ़ी को सड़क हादसों से बचाकर उनका भविष्य उज्जवल करने के लिए आज शहर बीजापुर में बीजापुर एसपी, एडिशनल एसपी, डीएसपी, सीपीआई और कई थाना इंस्पेक्टर और ट्रैफिक पुलिस कर्मचारियों की मौजूदगी में एक ट्रैफिक अवेयरनेस कार्यक्रम को लेकर शहर के सिद्धेश्वर मंदिर, गांधी चौक, बसवेश्वर सर्कल से होते हुए एक रैली का आयोजन किया गया। इस कार्यक्रम में बीजापुर जिला ट्रैफिक पुलिस की ओर से राष्ट्रीय रोड एंड सेफ्टी प्रोग्राम के बारे में बताया गया। इस रैली में नेचर यंग माइंड्स के कार्यकर्ताओं ने भी भाग लिया। इस अवसर पर एडिशनल एसपी ने बात करते हुए अपनी प्रतिक्रिया व्यक्त की। ರಸ್ತೆ ಸುರಕ್ಷಾ ಸಪ್ತಾಹವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಆಚರಣೆ ಮಾಡಿದ್ದೇವೆ. ಮುಖ್ಯವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಹೋಗಿ ರಸ್ತೆ ಸುರಕ್ಷತೆ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದ್ದೇವೆ. ಹಾಗೆ ಎಲ್ಲ ವಾಹನ ಚಾಲಕರು, ಬಸ್ ಚಾಲಕರು, ಆಟೋ ಚಾಲಕರು ಹಾಗೂ ಟ್ರ್ಯಾಕ್ಟರ್ ಚಾಲಕರು, ಲಾರಿ ಚಾಲಕರು ಅವರು ಕರೆಸಿ ರಸ್ತೆ ನಿಯಮಗಳ ಬಗ್ಗೆ ಹಾಗೂ ವಾಹನ ಚಾಲನೆ ಮಾಡುವ ನಿಯಮಗಳ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡಿದ್ದೇವೆ. ಹಾಗೂ ಅಪಘಾತಗಳಾಗದಂಗೆ ನಾವು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕನ್ನೋ ಬಗ್ಗೆ ಅದ್ರ ಬಗ್ಗೆ ಸಹ ಮನನ ಮಾಡಿದ್ದೇವೆ. ಹಾಗೆ ನಮ್ಮ ಎಲ್ಲ ಠಾಣಾ ಸಂಚಾರಿ ಠಾಣೆ ಎಲ್ಲ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನು ಕಳ್ಕೊಂಡು ಪ್ರತಿನಿತ್ಯ ಹೆಚ್ಚಿಗೆ ಅವರಿಗೆ ಕೇಸ್ ಹಾಕುವ ಮೂಲಕ ರಸ್ತೆ ಅಪಘಾತಗಳಾಗದ ಹಾಗೆ ನೋಡಿಕೊಂಡಿದ್ದೇವೆ. ಹಾಗೆ ಹೆಚ್ಚಿಗೆ ಕಂಪಲ್ಸರಿ ಎಲ್ಲ ಟೂ ವೀಲರ್ನ ಬೈಕ್ನವರು ಹೆಲ್ಮೆಟ್ ಹಾಕಬೇಕು ಕಡ್ಡಾಯವಾಗಿ ಅಂತ ಹೇಳಿದ್ದೇವೆ. ಹಾಗೆ ರಸ್ತೆಯ ಸುರಕ್ಷತೆ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಸಿಗ್ನಲ್ ಲೈಟ್ಗಳನ್ನು ಹಾಗೂ CC ಕ್ಯಾಮ್ರಾಗಳನ್ನು ಅಳವಡಿಸಿದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದ್ದೇವೆ. ಹಾಗೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ತಮ್ಮ ಪೇರೆಂಟ್ಸು, ಫ್ರೆಂಡ್ಸು, ಬ್ರದರ್ಸ್, ಸಿಸ್ಟರ್ಸು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ಟು ಬೈಕ್ ಓಡಿಸುವಾಗ ಉಪಯೋಗಿಸಬೇಕು ಹಾಗೂ ಕಟ್ಟುನಿಟ್ಟಾಗಿ ಸಂಚಾರಿ ನಿಯಮ ಪಾಲನೆ ಮಾಡಬೇಕಂತೇಳಿ ಅವರಿಗೆ ತಿಳುವಳಿಕೆ ನೀಡಿದೆ.
ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2025 ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಆಸೀನರಾಗಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಅಡಿಷನಲ್ ಸಾಹೇಬ್ರೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಪ್ರಭಾರದಲ್ಲಿರ್ತಕ್ಕಂಥ ಮಾನ್ಯ ಸಿಪಿಐ ಸಾಹೇಬ್ರೆ ಹಾಗೂ ಥೈಲ್ಯಾಂಡ್ ಕೋಚಿಂಗ್ ಕ್ಲಾಸ್ ಸಂಸ್ಥಾಪಕರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಉಚಿತವಾಗಿ ವಸತಿ ಮತ್ತು ಊಟದೊಂದಿಗೆ ಪೊಲೀಸ್ ತರಬೇತಿಯನ್ನು ನೀಡತಕ್ಕಂಥ ಅರ್ಜುನ್ ಸಾಗರ್ ಸರ್ ಕೂಡ ವಂದಿಸಿ, ಇವತ್ತಿನ ಕಾರ್ಯಕ್ರಮ ತಮಗೆಲ್ಲ ತಿಳಿದ ಹಾಗೆ ಪ್ರತಿ ವರ್ಷ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಏನು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತಂದ್ರೆ ಪ್ರತಿ ವರ್ಷ ಭಾರತ ಸರ್ಕಾರದಿಂದ ಈ ಒಂದು ಭಾರತದಾದ್ಯಂತ ಬರೀ ಬಿಜಾಪುರ ಅಲ್ಲ, ಬರೀ ಕರ್ನಾಟಕದಲ್ಲ, ಇದು ಭಾರತದಾದ್ಯಂತ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತೇಳಿ ಈ ಕಾರ್ಯಕ್ರಮವನ್ನ ಮಾಡ್ಕೊತ ಬಂದಿದ್ದೀವಿ. ಈ ಮುಂಚೆ ನಾವು ಟ್ರಾಫಿಕ್ ಸಪ್ತಾಹ ಅಂತೇಳಿ ಬರೀ 7 ದಿನಗಳಿಗೆ ಮಾತ್ರ ಸೀಮಿತ ಇಟ್ಟಿದ್ದೀವಿ. ಜನವರಿ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ಕೊತ ಬಂದಿವಿ. ಆದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಜನರಿಗೆ ಈ ಸಂಚಾರಿ ನಿಯಮಗಳ ಅರಿವು ಇನ್ನೂ ಕೊರತೆ ಆಯಿತು. ಆವಾಗ ಏನ್ ಮಾಡಿದ್ರು ಅಂತಂದ್ರೆ ಒಂದು ತಿಂಗಳ ಪರಂತರವಾಗಿ ಇದು ಮಾಸಾಚರಣೆ ಮಾಡಬೇಕು, ಇನ್ನೂ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಮತ್ತು ಸಾರ್ವಜನಿಕ ತಿಳುವಳಿಕೆ ಆಗಲಿ ಅನ್ನೋ ಉದ್ದೇಶದಿಂದ ಇದು ನಿರಂತರವಾಗಿ ಒಂದು ತಿಂಗಳ ಪರಂತರವಾಗಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನ ಮಾಡ್ಕೊತ ಬಂದಿದ್ದಾರೆ. ಏನು ರಾಷ್ಟ್ರೀಯ ರಸ್ತೆ ಸುರಕ್ಷಿತದ ಉದ್ದೇಶ ಏನು, ಇದು ಕಾರ್ಯಕ್ರಮ ಅನ್ನೋದು ಗೊತ್ತಾಯ್ತು. ಇದರ ಉದ್ದೇಶ ಏನು? ವಾಹನಗಳ ಅಪಘಾತದ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು, ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡುವಂಥದ್ದು. ಅಪಘಾತಗಳು ಯಾಕೆ ಆಗ್ತವ? ಪ್ರತಿ ವರ್ಷ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ, ಜನಸಂಖ್ಯೆ ಹೆಚ್ಚಾಗುವುದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಅಪಘಾತಗಳು ಯಾಕೆ ಆಗ್ತವ? ಒಂದು ವಾಹನದ ತಾಂತ್ರಿಕ ದೋಷದಿಂದ ಮತ್ತು ಎರಡನೇದು ಸರಿಯಾಗಿ ರಸ್ತೆಗಳು ಇರದೇ ಇರುವುದರಿಂದ, ಮೂರನೇದಾಗಿ ಸಾರ್ವಜನಿಕರಿಗೆ ಅಥವಾ ಚಾಲಕರಿಗೆ, ವಾಹನದ ಚಾಲಕರಿಗೆ ಅರಿವು ಕೊರತೆಯಿಂದ, ಟ್ರಾಫಿಕ್ ರೂಲ್ಸ್ ಬಗ್ಗೆ ಅವೇರ್ನೆಸ್ ಇರದೇ ಇರುವುದರಿಂದ ಅಪಘಾತಗಳು ಆಗ್ತಾ ಇದ್ದಾವೆ. ವಾಹನಕ್ಕೆ ತಾಂತ್ರಿಕ ದೋಷ ನಿವಾರಣೆ ಮಾಡಿದ್ರೆ ಆಕ್ಸಿಡೆಂಟ್ ತಪ್ಪಿಸಬಹುದು. ಒಂದು ಸುಸ್ಥಿತಿಯಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರೆ ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡಬಹುದು. ಮತ್ತೆ ಇದು ಯಾಕೆ ಮಾಡಬೇಕು? ಈ ಮಾನವನ ನಿರ್ಲಕ್ಷ್ಯತನದಿಂದ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಒಂದು ವಾಹನಕ್ಕೆ ರಿಪೇರಿ ಮಾಡ್ದಂಗ, ಒಂದು ರಸ್ತೆಗೆ ರಿಪೇರಿ ಮಾಡ್ದಂಗ ಮನುಷ್ಯರಿಗೆ ರಿಪೇರಿ ಮಾಡ್ಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ. ಆ ಉದ್ದೇಶದಿಂದ ನಮ್ದು ಏನಪ್ಪಾ ಅಂತಂದ್ರೆ ಈ ಸಂಚಾರಿ ನಿಯಮಗಳು ಏನಾಗಬೇಕು ಅಂತಂದ್ರೆ, ಇವತ್ತ ಶಾಲಾ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಈ ಸಂಚಾರಿ ನಿಯಮಗಳ ತಿಳುವಳಿಕೆ ಹೇಳುವಂಥದ್ದು ಬಹು ಮುಖ್ಯ ಅವಶ್ಯವಾಗಿರುವುದರಿಂದ ಇಂಥ ಕಾರ್ಯಕ್ರಮ ಮುಖಾಂತರ ಇದೇನಪ್ಪಾ, ಇದೊಂದು ತಿಂಗಳ, ಪ್ರತಿ ವರ್ಷ ಇದೊಂದು ತಿಂಗಳ ನಾವು ರೋಡ್ ಸೇಫ್ಟಿ ಬಗ್ಗೆ ಕಲ್ತು ಬಿಟ್ಟೇವತ್ತಂದ್ರೆ ಮುಗೀತು ಅಂತಲ್ಲ, ಇದು ನಿರಂತರವಾಗಿ ನಡೆಯುವಂಥದ್ದು. ನಾವೀಗ ಜನವರಿ 1ನೇ ತಾರೀಕಿನಿಂದ ಈ ಜನವರಿ 31ನೇ ತಾರೀಕಿವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಮಾನ್ಯರವರ ಆದೇಶದಂತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೀವಿ. ರಸ್ತೆಗಳಲ್ಲಿ ಚಾಲಕರಿಗೆ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಏನಪ್ಪಾ ಅಂತಂದ್ರೆ ಇದು ರಸ್ತೆ ಸುರಕ್ಷತೆಯ ಬಗ್ಗೆ ತಿಳುವಳಿಕೆಯನ್ನು ಹೇಳಿಕೊಟ್ಟಿವಿ. ಇದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಸಂಚಾರಿ ನಿಯಮಗಳನ್ನು ಪಾಲಿಸಲೇಬೇಕು. ನಾವು ಹೇಳ್ತಿದ್ದೇವ್ರಿ ಏನಂತ ಹೇಳಿ, ಮಹಾಮಾರಿ ಅಂತ ಯಾವ್ದು ಕರೆದೇವ್ರಿ? ನಾವು ಕರೋನಾಕ್ಕೆ ಕರೆದೀವಿ. ಹೋದ ವರ್ಷ 2024ನೇ ಇಸ್ವಿಯಲ್ಲಿ 12 ತಿಂಗಳೊಳಗ 1,80,000 ಈ ಅಪಘಾತದಲ್ಲಿ ಪ್ರಾಣವನ್ನು ಕಳೆದುಕೊಂಡ್ರು. ಎಷ್ಟ್ರಿ? 1,80,000 ಪ್ರಾಣವನ್ನು ಕಳೆದುಕೊಂಡ್ರು. ಯಾಕೆ ಕಳೆದುಕೊಂಡ್ರಪ್ಪ ಅಂತಂದ್ರೆ ಅವರಿಗೆ ಸಂಚಾರಿ ನಿಯಮಗಳ ಅರಿವಿನ ಕೊರತೆಯಿಂದ. ಅಂಥದರಲ್ಲಿ ಶಾಲಾ ಕಾಲೇಜುಗಳ ಹತ್ತಿರ 10,000 ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೆಂತ ಮಹಾಮಾರಿ ಅಂತ ಕರಿಬೇಕ್ರಿ ನಾವು? ಆ ಮಹಾಮಾರಿ ಕೊರೋನಾ ತಪ್ಪಿಸಿಕೊಳ್ಳಿಕ್ಕೆ ನಾವು ಎಷ್ಟು ನಿಯಮಗಳನ್ನು ಪಾಲಿಸಿಕೊಂಡಿವಿ?
ಸ್ಯಾನಿಟೈಸರ್ಗಳನ್ನ ಯೂಸ್ ಮಾಡಿದೀವಿ, ಮಾಸ್ಕ್ಗಳನ್ನ ಹಾಕೊಂಡಿವಿ, ಒಬ್ಬರಿಂದ ಒಬ್ಬರು ಅಂತರವನ್ನ ಕಾಯ್ದುಕೊಂಡಿವಿ. ಅದು ಅಲ್ಲದೆ ಲಾಕ್ ಡೌನ್ ಸೀಲ್ ಡೌನ್ಗಳನ್ನ ಹಾಕಿಕೊಂಡು ನಿಯಮ ಪಾಲಿಸಿ ನಮ್ಮ ಪ್ರಾಣವನ್ನ ಉಳಿಸಿಕೊಂಡೆವು. ಹೌದಲ್ರಿ? ಅಂದ್ರೆ ಪ್ರತಿನಿತ್ಯನೂ ಕೂಡ ಕ್ಷಣಕ್ಕೂ ಕೂಡ ನಮ್ಮ ಪ್ರಾಣಗಳು ಅಪಘಾತಗಳಲ್ಲಿ ಹೋಗ್ತಾ ಇದ್ದಾವೆ. ಇಲ್ಲಿ ಯಾಕೆ ನಾವು ನಿಯಮಗಳನ್ನು ಪಾಲಿಸ್ತಾ ಇಲ್ಲ? ಅಂದ್ರೆ ಮನುಷ್ಯನ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಇಲ್ಲೇ ನಾವು ಬೆಳಗಾವಿ ಮತ್ತು ಬೆಂಗಳೂರಿಗೆ ಹೋದ್ರೆ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಓಡಿಸುವಾಗ ಹೆಲ್ಮೆಟ್ ಅನ್ನು ಹಾಕ್ತೀವಿ, ಕ್ಷಣಕ್ಕೂ ಸಂಚಾರಿ ನಿಯಮಗಳನ್ನ ಪಾಲಿಸ್ತೀವಿ. ಇಲ್ಲಿ ಯಾಕೆ ಬಿಜಾಪುರಲ್ಲಿ ಮಾಡಲ್ಲ? ಇಲ್ಲಿ ಇರೋರು ಮನುಷ್ಯರ್ತಾನೆ. ಅಂದ್ರೆ ಅಲ್ಲಿರೋರು ತಲೆ ಗಟ್ಟಿ ಅದ, ಅಲ್ಲಿರೋರು ತಲೆ ಗಟ್ಟಿಲ್ಲ, ಇಲ್ಲಿರೋರು ತಲೆ ಗಟ್ಟಿ ಅದಂತಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತವಾದಾಗ ದ್ವಿಚಕ್ರದಲ್ಲಿ ತೆಲಿಗೆ ಪೆಟ್ಟಾಗಿ ಸತ್ತವರ ಉದಾಹರಣೆಗಳೇ ಜಾಸ್ತಿ. ಮನುಷ್ಯನ ಮುಖ್ಯವಾದ ಅಂಗ ತಲೆ. ನಾವು ಒಂದು ನಿರ್ಜೀವ ವಸ್ತು, ಒಂದು ಮೊಬೈಲ್ಗೆ ಏನಪ್ಪಾ ಅಂತಂದ್ರೆ ಬಿದ್ರೆ ಹಾಳಾಗ್ತದ, ಸ್ಕ್ರೀನ್ ಹೋಗ್ತದ ಮತ್ತು ಏನು ಒಡೆದು ಹೋಗ್ತದ ಅಂತ ಅದಕ್ಕೊಂದು ಗಾರ್ಡ್ ಹಾಕ್ತೀವಿ. ಆದ್ರೆ ಇಂಥ ಮನುಷ್ಯ ಅಮೂಲ್ಯವಾಗಿರ್ತಕ್ಕಂಥ ಒಂದು ಜೀವ ಕಾಪಾಡಿಕೊಳ್ಳಿಕ್ಕೆ ಒಂದು ದ್ವಿಚಕ್ರ ಹೊಡೆಯುವಾಗ ನಾವು ಹೆಲ್ಮೆಟ್ ಹಾಕೊಳ್ಳೋದಿಲ್ಲ. ಪ್ರತಿನಿತ್ಯ ನಾವು ರೋಡ್ ಆಕ್ಸಿಡೆಂಟ್ ಆದಲ್ಲಿ ನಮ್ಮ ಮಾನ್ಯರ ಸಾಹೇಬರ ಜೊತೆ ನಾವು ಹೋದಾಗ ನೋಡ್ತಿರ್ತೀವಿ, ಅಲ್ಲಿ ಭಯಾನಕವಾಗಿರ್ತಕ್ಕಂಥ ದೃಶ್ಯ ಕಾಣ್ತೀವಿ. ನಾವು ಒಬ್ಬೊಬ್ರಿಗೆ ಏನೂ ಆಗಿರಂಗಿಲ್ರಿ, ಕೈಗೂ ಬಿಡದಿರಲ್ಲ, ಎಲ್ಲಿ ದೇಹಕ್ಕೆ ಯಾವುದು ಗಾಯಗಳಾಗಿರಲ್ಲ, ಆದ್ರೂ ಅಲ್ಲಿ ಅವನು ಸತ್ತಿರ್ತಾನ. ಯಾಕಪ್ಪ ಅಂತಂದ್ರೆ ಹೆಡ್ ಇಂಜುರಿ ಆಗಿ. ಅದೇ ಅವ್ನಿಗೆ ಹೆಲ್ಮೆಟ್ ಇತ್ತಂದ್ರೆ ನಕ್ಕೊಂತ ಏನಪ್ಪ ಅಂದ್ರೆ ಮ್ಯಾಗ ಹೇಳ್ತಾನೆ, ಅವ್ನಿಗೆ ಏನು ಕೂಡ ಆಗ್ತಿರಲ್ಲ. ಅದಕ್ಕಾಗಿ ಯಾಕೆ ಹೆಲ್ಮೆಟ್ಗೆ ಒತ್ತು ಕೊಟ್ಟು ಹೇಳ್ತೀವಪ್ಪ ಅಂದ್ರೆ ಮಾನವನ ಶರೀರ, ಮಾನವನಿಗೆ ಮುಖ್ಯವಾದ ಅಂಗ ತಲೆ ಇರುವುದರಿಂದ ನಾವು ಏನಪ್ಪಾ ಅಂದ್ರೆ ದ್ವಿಚಕ್ರ ವಾಹನ ಓಡಿಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು. ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರೋದ್ರಿಂದ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲೇ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಒಳಗೆ ಅದೊಂದು ಪ್ರಕರಣ ದಾಖಲಾಗ್ಯದ. ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಮುಗಿಸ್ತಾನ. ಅವನು ಸೊಲ್ಲಾಪುರದವ. ಬಾಗಲಕೋಟೆ ಒಳಗ ಅವ್ರ ತಮ್ಮ MBBS ಮಾಡ್ತಿರ್ತಾನ. ಅವನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಮುಂದೆ ಡೆಲ್ಲಿಗೆ ಹೋಗಿ IAS ಮಾಡ್ಬೇಕಂತ ಹೇಳಿ ಕನಸು ಕೊಟ್ಕೊಂಡಿದ್ದ. ಯಾರೇ? ಸಾಫ್ಟ್ವೇರ್ ಇಂಜಿನಿಯರ್ ವಿದ್ಯಾರ್ಥಿ. ಏನ್ ಮಾಡ್ತಾನೆ, ನಾನು UPS ಎಕ್ಸಾಮ್ ಪ್ರಿಪೇರ್ ಆಗಿ ದೆಹಲಿಗೆ ಹೋದ್ರೆ ಬರೋದು ಲೇಟ್ ಆಗ್ತದೆ, ತಮ್ಮನ್ನು ಮಾತಾಡಿಸಿ ಬರೋಣ ಅಂತ ಹೇಳಿ ಸೊಲ್ಲಾಪುರದಿಂದ ಬಾಗಲಕೋಟೆಗೆ ಹೋಗ್ತಾನೆ. ಹೆಂಗ್ರಿ? ದ್ವಿಚಕ್ರ ವಾಹನದ ಮೇಲೆ, ಮೋಟಾರ್ ಸೈಕಲ್ ಮೇಲೆ ಹೋಗಿ ತಮ್ಮನಿಗೆ ಮಾತಾಡಿಸಿ, ನಾನು UPS IAS ಎಕ್ಸಾಮ್ ತಯಾರಿಗಾಗಿ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬರೋದು ಲೇಟ್ ಆಗ್ತದ, ನೀವು ಚೆನ್ನಾಗಿ ಓದು ಅಂತ ಹೇಳಿ ತಮ್ಮಗ ಬುದ್ಧಿವಾದ ಹೇಳಿ ವಾಪಸ್ ಸೋಲಾಪುರಕ್ಕೆ ಹೋಗುವಾಗ ನಮ್ಮ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇದೆ IOC ಹತ್ರ ಏನಾಗ್ತದಂತಂದ್ರೆ ಅತಿ ಸ್ಪೀಡ್ದಾಗ ಬರ್ತಾನೆ. ಅಲ್ಲಿ IOC ಪೆಟ್ರೋಲ್ ಪಂಪ್ ಇರೋದ್ರಿಂದ ಅವು ಎಣ್ಣೆ ಟ್ಯಾಂಕರ್ಗಳು ಜಾಸ್ತಿ ಅಡ್ಡಾಡ್ತಾವ.